ದಾವಣಗೆರೆಯ ಜಿಲ್ಲೆಯ ಈ ವಸತಿ ಶಾಲೆಯನ್ನು ನೋಡಿದರೆ ಇದೇನು ವಸತಿ ಶಾಲೆನೋ ಅಥವಾ ಗೋಡೌನೋ ಅನ್ನೋ ಅನುಮಾನ ಹುಟ್ಟುತ್ತೆ. ಇಂಥ ವಾತಾವರಣದಲ್ಲೇ ವಿದ್ಯಾರ್ಥಿಗಳು ಪ್ರತಿನಿತ್ಯ ನರಕ ಯಾತನೆ ಅನುಭವಿಸುವ ಹಾಗಾಗಿದೆ. ಈ ಕುರಿತು ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಕು ಚೆಲ್ಲುವ ಕೆಲಸ ಆಗಿದೆ ನೋಡಿ. ದಾವಣಗೆರೆಯ ವಸತಿ ಶಾಲೆಯೇ ಇಲ್ಲಿ ಗೋದಾಮು. ವಿದ್ಯಾರ್ಥಿಗಳ ನಿತ್ಯ ನರಕ ಯಾತನೆಗಿಲ್ವ ಮುಲಾಮು. 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಾಸ ಮಾಡೋ ವ್ಯಾಸಂಗ ಮಾಡೋ ವಸತಿ ಶಾಲೆಯ ಪರಿಸ್ಥಿತಿ ಇದು. ನೆಟ್ಟಗೊಂದು ಶೌಚಾಲಯವಿಲ್ಲ, ನೆಟ್ಟಗೊಂದು ಕೊಠಡಿಯೂ ಇಲ್ಲ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕಾರಿಗನೂರಿನಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ ಕೇಳೋರೇ ಇಲ್ಲ. ಹೌದು, ಕಳೆದ 4 ವರ್ಷಗಳಿಂದ ಕಿಟಕಿ ಬಾಗಿಲು ಇಲ್ಲದ ಗೋದಾಮಿನಲ್ಲೇ BR ಅಂಬೇಡ್ಕರ್ ವಸತಿ ಶಾಲೆ ನಡೆಸಲಾಗ್ತಿದೆ. 6ನೇ ತರಗತಿಯಿಂದ 10ನೇ ತರಗತಿವರೆಗೆ 130 ಬಾಲಕರು 120 ಬಾಲಕಿಯರು ವ್ಯಾಸಂಗ ಮಾಡುತ್ತಿದ್ದಾರೆ. CET ಪಾಸ್ ಆಗಿ ಬಂದ ಪ್ರತಿಭಾವಂತ ವಿದ್ಯಾರ್ಥಿಗಳು ಉಸಿರುಗೊಟ್ಟು ವಾತಾವರಣದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾಗಿದೆ. ಈ ಬಗ್ಗೆ ಸ್ವತಃ ಮಾಯಕೊಂಡ ಶಾಸಕ ಬಸವಂತಪ್ಪನವರೇ ಹೇಳಿದ್ದಾರೆ. ಈಗ ಗಾರ್ಯನೂರು ಗೋಡಂಬಲ್ಲಿ ಹಿಂದೆನೇ ಈಗೆಲ್ಲ ಒಂದು 5-6 ವರ್ಷದಿಂದ ಮಾಡ್ತಿದ್ದಾರೆ. ಅಲ್ಲೇನೋ ಪಾರಿವಾಳ ಹೋಕ್ಕವು ಅದೊಂದು ಬಂದ್ ಮಾಡಿ ಕೊಟ್ಟರೆ ನಮಗೆ ಚೆನ್ನಾಗತ್ತೆ. ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ ಮಾಡಿದ್ವಿ, ಯಾರಿಗೆ ಮಾಲೀಕರಿಗೆ, ನೀವು ಪಾರಿವಾಳನ ಅದ್ರೊಳಗೆ ಹೋಗಲ್ಲ ನೋಡ್ಕೊಂಡು ವ್ಯವಸ್ಥೆ ಮಾಡಿಕೊಡ್ರಿ ಮಕ್ಕಳಿಗೆ ಅಂದು. ಆದ್ರೆ ಅವಾಗ ಕೊಟ್ಟರು ಇದು ಯಾವಾಗ ಈಗೆಲ್ಲ ಒಂದು 7-8 ವರ್ಷ ಒಂದು 5-6 ವರ್ಷದಿಂದ ಕೊಟ್ಟಿರೋದು. ನಾವು ನಮ್ಮದೇ ಕೊಟ್ಟಲ್ಲ ಇದು ಅಲ್ಲಿ ಕಂಟಿನ್ಯೂ ನಡ್ಕೊಂಬರ್ತದೆ. ಈಗಾಗಲೇ ಅದನ್ನ ಈಗ ನಾನು ಸಹ ಬಿಲ್ಡಿಂಗ್ ನೋಡಿದ್ವಿ, ಇಲ್ಲಿ ನಮ್ಮ ಹತ್ರ ಎಲ್ಲ ಸಿಗ್ತದೆ. ಅಲ್ಲಿ ಅಂಥ ವ್ಯವಸ್ಥಿತ ಬಿಲ್ಡಿಂಗ್ ಎಲ್ಲಿ ಸಿಗ್ತಾ ಇಲ್ಲ. ಕಳೆದ 2022-23ರಲ್ಲಿ 7 ಎಕರೆ ಜಾಗ ನಿಗದಿಯಾಗಿದೆ. ಅದಕ್ಕಾಗಿ 12.73 ಕೋಟಿ ಟೆಂಡರ್ ಆಗಿದೆ. ಆದರೆ ಅಂಬೇಡ್ಕರ್ ವಸತಿ ಶಾಲೆಯ ಕಟ್ಟಡ ಮಾತ್ರ ಇನ್ನೂ ತಲೆ ಎತ್ತಿಲ್ಲ. ಇದ್ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡಿದರೆ, ಇನ್ನೊಂದು ವಾರದಲ್ಲೇ ವಡೇರಹಳ್ಳಿ ಶಾಲೆಗೆ ಇದನ್ನು ಶಿಫ್ಟ್ ಮಾಡ್ತೀವಿ ಅಂತ ಅಧಿಕಾರಿಗಳು ಸಬೂಬು ನೀಡುತ್ತಿದ್ದಾರೆ. ಎಲ್ಲೆಲ್ಲಿ ವಸತಿ ಶಾಲೆಗಳಿದ್ದಾವೆ 5 ವರ್ಷದ ಅವಧಿನಲ್ಲಿ ಸುಮಾರು 821 ವಸತಿ ಶಾಲೆಗಳಿದ್ದಾವೆ ಕ್ರೈಸ್ತಲ್ಲಿ. 600ಕ್ಕೂ ಹೆಚ್ಚು ವಸತಿ ಶಾಲೆಗಳಿಗೆ ಸ್ವಂತ ಕಟ್ಟಡ ಇದೆ. ಇನ್ನು 200ಕ್ಕೆ ಸ್ವಂತ ಕಟ್ಟಡ ಬಾಡಿಗೆ ಇಡ್ತೀವಿ. ಎಲ್ಲೆಲ್ಲಿ ಬಾಡಿಗೆ ಇಡ್ತೇವೆ ನಮಗೆ ಜಾಗ ಇನ್ನೂ 36 ಕಡೆ ಜಾಗ ಇದೆ. ಜಾಗಕ್ಕೆ ದೂರ ಕಡೆ ಕಟ್ತೀವಿ. ಜಾಗ ಇಲ್ಲದ ಕಡೆ ಜಾಗ ಒದಗಿಸ್ಕೊಂಡು ಕ್ರಮೇಣ ಕಟ್ತೀವಿ. ಬೇಸಿಗೆಯಲ್ಲಿ ಬಿಸಿಲು, ಮಳೆಗಾಲದಲ್ಲಿ ಮಳೆ, ಜೊತೆಗೆ ಪಾರಿವಾಳಗಳ ಹಾವಳಿ. ಎಲ್ಲ ಕಾಲಕ್ಕೂ ವಿದ್ಯಾರ್ಥಿಗಳು ನರಕ ಯಾತನೆ ಅನುಭವಿಸುವುದು ಮಾತ್ರ ಕಡಿಮೆ ಆಗ್ತಿಲ್ಲ. ಇದಕ್ಕೆ ಅಧಿಕಾರಿಗಳು, ರಾಜಕಾರಣಿಗಳು ಅದ್ಯಾವಾಗ ಮದ್ದು ಅರಿತಾರೋ ಏನೋ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಬೆಂಗಳೂರಿನ ಜನ BMTC ಆಟೋ ಬಿಟ್ಟರೆ ಹೆಚ್ಚು ನಂಬಿರೋದೇ ನಮ್ಮ ಮೆಟ್ರೋವನ್ನು. ಆದರೆ ಮೆಟ್ರೋದಲ್ಲಿ ಹಲವು ಅವಾಂತರಗಳು ನಡೆದರೂ ಯಾರೂ ಕೂಡ ಕ್ಯಾರೆ ಅಂತಿಲ್ಲ. ಇದರ ವಿರುದ್ಧ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ಸಂಬಂಧಪಟ್ಟಂತ ರಿಪೋರ್ಟ್ ಇಲ್ಲಿದೆ. ಎಂಟು ತಿಂಗಳಲ್ಲಿ ನಮ್ಮ ಮೆಟ್ರೋದಲ್ಲಿ 6 ಅವಘಡ. ಸರಣಿ ಎಡವಟ್ಟುಗಳಾದ್ರೂ ಡೋಂಟ್ ಕೇರ್. ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಇಲ್ಲದೆ ಸರಾಗ ಸಂಚಾರಕ್ಕಾಗಿ ಹೆಚ್ಚು ಜನ ನಮ್ಮ ಮೆಟ್ರೋವನ್ನೇ ಅವಲಂಬಿಸಿದ್ದಾರೆ. ಆದರೆ ಇಲ್ಲಿ ಹಲವು ಎಡವಟ್ಟುಗಳಾದರೂ ಯಾರೂ ಕ್ಯಾರೆ ಅಂತಿಲ್ಲ. ಸಂಚಾರದಲ್ಲಿ ವ್ಯತ್ಯಯಗಳಾಗ್ತಿದ್ರು ತಲೆಕೆಡಿಸಿಕೊಳ್ಳದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಗರಂ ಆಗಿದ್ದಾರೆ. 2024ರ ಜನವರಿ 1ರಂದು ಇಂದಿರಾನಗರ ಮೆಟ್ರೋ ನಿಲ್ದಾಣದಲ್ಲಿ ಮಹಿಳೆಯೊಬ್ಬರು ಟ್ರ್ಯಾಕ್ಗೆ ಇಳಿದಿದ್ರು. ಟ್ರ್ಯಾಕ್ ಮೇಲೆ ಬಿದ್ದಿದ್ದ ಮೊಬೈಲ್ ತೆಗೆಯಲು ಹೋಗಿ ಮಹಿಳೆ ಇಳಿದಿದ್ರು. 2024ರ ಜನವರಿ 5ರಂದು ಜಾಲಹಳ್ಳಿ ಮೆಟ್ರೋ ನಿಲ್ದಾಣದ ಹಳಿಗೆ ಹಾರಿ ಯುವಕನೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದ. 2024ರ ಜನವರಿ 6ರಂದು JP ನಗರ ಮೆಟ್ರೋ ನಿಲ್ದಾಣದ ಟ್ರ್ಯಾಕ್ ಮೇಲೆ ಬೆಕ್ಕು ಪ್ರತ್ಯಕ್ಷವಾಗಿತ್ತು. 2024ರ ಮಾರ್ಚ್ 3ರಂದು ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದ ಹಳಿಗೆ ಹಾರಿ ವಿದ್ಯಾರ್ಥಿ ಧ್ರುವ ಟಕ್ಕರ್ ಆತ್ಮಹತ್ಯೆ ಮಾಡಿಕೊಂಡಿದ್ದ. 2024ರ ಆಗಸ್ಟ್ 1ರಂದು ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಟ್ರ್ಯಾಕ್ಗೆ 4 ವರ್ಷದ ಮಗು ಜಿಗಿದಿತ್ತು. ಇನ್ನು 2024ರ ಆಗಸ್ಟ್ 8ರಂದು ದೊಡ್ಡಕಲ್ಲಸಂದ್ರ ಮೆಟ್ರೋ ಟ್ರ್ಯಾಕ್ಗೆ 57 ವರ್ಷದ ವ್ಯಕ್ತಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇವೆಲ್ಲದರ ಎಡವಟ್ಟಿನ ಬಳಿಕವೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ನಿನ್ನೆ ಸಂಜೆ ನವೀನ್ ಎಂಬಾತ ಆತ್ಮಹತ್ಯೆ ಮಾಡಿಕೊಂಡ ಹಿನ್ನೆಲೆ ಮೆಟ್ರೋವನ್ನ ಟ್ರ್ಯಾಕ್ ಮೇಲೆ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು.
ಟ್ರ್ಯಾಕ್ ಮೇಲೆ ಮೃತದೇಹವಿದ್ದ ಕಾರಣ ಮೆಟ್ರೋ ಸ್ಟೇಷನ್ನಿಂದ ಸ್ವಲ್ಪ ಹಿಂದೆ ನಿಲ್ಲಿಸಲಾಗಿತ್ತು. ಎತ್ತರದ ಬ್ರಿಡ್ಜ್ ಮೇಲೆ ಪ್ರಯಾಣಿಕರು ಜೀವವನ್ನ ಕೈಲಿ ಹಿಡಿಕೊಂಡು ಸ್ಟೇಷನ್ ಹತ್ತ ಸಾಗಿದ್ದಾರೆ. ಹಳಿ ಪಕ್ಕದ ಸರಳು ಹಿಡಿದು 300 ಮೀಟರ್ನಷ್ಟು ನಡೆದು ಬಂದಿದ್ದಾರೆ. 10 ನಿಮಿಷಗಳ ಕಾಲ ಟ್ರ್ಯಾಕ್ ಮೇಲೆ ನಿಂತಿದ್ದ ಜನರು ಜೀವ ಭಯದಲ್ಲಿ ಒದ್ದಾಡಿದ್ದ ಬಗ್ಗೆ ಮೆಟ್ರೋದಲ್ಲಿ ಪ್ರಯಾಣಿಸಿದ ಮಹಿಳೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಸಿಬ್ಬಂದಿಗಳ ನಿರ್ಲಕ್ಷ್ಯ, ಬಿಎಂಆರ್ಸಿಎಲ್ನ ನಡೆಗೆ ಆಕ್ರೋಶ ಹೊರಹಾಕಿದ್ದಾರೆ. ಇದೇನಾದರೂ ಸುರಂಗದಲ್ಲಿ ಅಂದರೆ ಅದು ಅಂಡರ್ಗ್ರೌಂಡ್ ಹೋಗುವಾಗೆಲ್ಲ ಆದರೆ ಹೇಗೆ ಬರಬೇಕು ಯಾರಾದರೂ, ಅಥವಾ ಇದೇ ಮಳೆ ಬರುವಾಗ ಆಗಿದ್ದಿದ್ರೆ ಜಾರ್ತಾ ಇತ್ತು, ಹೇಗೆ ಎಲ್ಲರೂ ಆಚೆ ಬರೋಕ್ಕಾಗ್ತಾ ಇತ್ತು. ಐ ಥಿಂಕ್ ಮೆಟ್ರೋ ಅಥಾರಿಟೀಸು ಇದ್ರ ಬಗ್ಗೆ ಕೇರ್ ತಗೋಬೇಕು. ಈ ಥರ ಪ್ರಕರಣಗಳು ಆಗಬಾರ್ದು, ಆದರೆ ಹೇಗೆ ಅವ್ರು ನಮ್ಮನ್ನು ಪ್ರಯಾಣಿಕರ ಸುರಕ್ಷೆಯನ್ನು ಗಮನದಲ್ಲಿ ಇಟ್ಕೊಂಡು ಹೇಗೆ ಅಲ್ಲಿಂದ ಅವರನ್ನು ತುಂಬ ಸೇಫಾಗಿರೋ ಜಾಗಕ್ಕೆ ಕರ್ಕೊಂಬರ್ತಾರೆ ಅನ್ನೋದನ್ನು ಅವ್ರು ಸ್ವಲ್ಪ ಗಮನಿಸಬೇಕು ಅಂತ ಅನಿಸುತ್ತೆ. ಸಾಲು ಸಾಲು ಅವಾಂತರಗಳು ಸಂಭವಿಸಿದ್ರು ಬಿಎಂಆರ್ಸಿಎಲ್ ಮಾತ್ರ ಮುಂಜಾಗ್ರತಾ ಕ್ರಮ ಕೈಗೊಳ್ಳದಿರೋದು ಈ ದುರಂತಗಳಿಗೆ ಕಾರಣವಾಗ್ತಿದೆ. ದೆಹಲಿ, ಚೆನ್ನೈ ಮಾದರಿ ಮೆಟ್ರೋ ಪ್ಲಾಟ್ಫಾರ್ಮ್ಗಳಲ್ಲಿ ಸೇಫ್ಟಿ PST ಡೋರ್ ಅಳವಡಿಸಿದ್ರೆ ಮುಂದಾಗೋ ಅನಾಹುತಗಳನ್ನು ತಡೆಯಬಹುದು. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಬಾಂಗ್ಲಾದೇಶದಲ್ಲಿ ಮೀಸಲಾತಿಗಾಗಿ ಹೊತ್ತಿ ಉರಿತಾ ಇದ್ದ ಕಿಚ್ಚು ನಿಲ್ಲುವ ಲಕ್ಷಣ ಕಾಣ್ತಲೇ ಇಲ್ಲ. ವಿದ್ಯಾರ್ಥಿಗಳ ಪ್ರತಿಭಟನೆ ಜೋರಾಗ್ತಲೇ ಸಾಗ್ತಾ ಇದೆ. ಹಸೀನಾ ಕುರ್ಚಿಗೆ ಕುತ್ತು ಬರುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಬಾಂಗ್ಲಾದೇಶದ ಸಂಘರ್ಷದ ಕುರಿತಾದ ಒಂದು ಅಪ್ಡೇಟೆಡ್ ರಿಪೋರ್ಟ್ ನಿಮ್ಮ ಮುಂದೆ. ಬಾಂಗ್ಲಾದೇಶದಲ್ಲಿ ನಿಲ್ಲದ ವಿದ್ಯಾರ್ಥಿಗಳ ಹೋರಾಟ. ಮೀಸಲಾತಿ ಸಂಘರ್ಷ, PM ಹಸೀನಾ ರಿಸೈನ್ಗೆ ಪಟ್ಟು. ಬಾಂಗ್ಲಾದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಮೀಸಲಾತಿ ಸಂಘರ್ಷಕ್ಕೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ಬಾಂಗ್ಲಾದೇಶ ಸುಪ್ರೀಂ ಕೋರ್ಟ್ ಮೀಸಲಾತಿ ಜಟಾಪಟಿಗೆ ಬ್ರೇಕ್ ಆಗಿದ್ರು ಅಲ್ಲಿನ ವಿದ್ಯಾರ್ಥಿ ಸಂಘಟನೆಗಳ ಹೋರಾಟ ಮಾತ್ರ ನಿಂತಿಲ್ಲ. ಮೀಸಲಾತಿ ಸಂಘರ್ಷದ ರೂವಾರಿ ಪ್ರಧಾನಿ ಹಸೀನಾ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ತೀವ್ರಗೊಳಿಸಿದ್ದಾರೆ. ಹೌದು, ಮೀಸಲಾತಿ ಕಿಚ್ಚು ಹಚ್ಚಿದ ಪ್ರಧಾನಿಯನ್ನೇ ಟಾರ್ಗೆಟ್ ಮಾಡಿರುವ ಯುವ ಸಮೂಹ ಶೇಖ್ ಹಸೀನಾ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ಈ ಪ್ರತಿಭಟನೆಯು ಹಿಂಸಾಚಾರಕ್ಕೆ ತಿರುಗಿ 200ಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದಾರೆ. ಶಾಲೆಗಳು ಮತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಿದ್ದು ಇಂಟರ್ನೆಟ್ ಸ್ಥಗಿತಗೊಳಿಸಿ ಬಾಂಗ್ಲಾದೇಶ ಗೃಹ ಸಚಿವಾಲಯ ಆದೇಶಿಸಿದೆ. ಇನ್ನು ದೇಶಾದ್ಯಂತ ಅನಿರ್ದಿಷ್ಟಾವಧಿ ಕರ್ಫ್ಯೂ ವಿಧಿಸಲಾಗಿದ್ದು ಪ್ರಧಾನಿ ಹಸೀನಾ ಭದ್ರತಾ ವ್ಯವಹಾರಗಳ ರಾಷ್ಟ್ರೀಯ ಸಮಿತಿಯ ಸಭೆಯನ್ನು ನಡೆಸಿದ್ದಾರೆ. ಸೇನೆ, ನೌಕಾಪಡೆ, ವಾಯುಪಡೆ, ಪೊಲೀಸ್ ಮತ್ತು ಇತರ ಏಜೆನ್ಸಿಗಳ ಮುಖ್ಯಸ್ಥರು ಭಾಗವಹಿಸಿದರು. ಅಧಿಕಾರಕ್ಕೆ ಬಂದು 8 ತಿಂಗಳಿಗೆ ಹಸೀನಾ ಸರ್ಕಾರ ಪತನ. ಬಾಂಗ್ಲಾದೇಶದಲ್ಲಿ ಅರಾಜಕತೆ ಹೆಚ್ಚಾಗಿದ್ದು ಹಸೀನಾ ನೇತೃತ್ವದ ಸರ್ಕಾರ ರಚನೆಯಾಗಿ 8 ತಿಂಗಳಲ್ಲಿ ಪತನವಾಗುವ ಭೀತಿ ಹೆಚ್ಚಾಗಿದೆ. ಪ್ರತಿಭಟನಾಕಾರರು ಆಡಳಿತಾರೂಢ ಅವಾಮಿ ಲೀಗ್ನ ಕಚೇರಿಗೆ ಬೆಂಕಿ ಹಚ್ಚಿದ್ದು ಇಂದು ಒಂದೇ ದಿನ ಹಿಂಸಾಚಾರದಲ್ಲಿ 35 ಜನರು ಸಾವಿಗೀಡಾಗಿದ್ದಾರೆ. ಇನ್ನು PM ಶೇಖ್ ಹಸೀನಾ ರಾಜೀನಾಮೆ ನೀಡುವವರೆಗೂ ಹೋರಾಟ ನಿಲ್ಲಿಸದಂತೆ ವಿದ್ಯಾರ್ಥಿಗಳು ಸಂಘಟನೆ ಕರೆ ನೀಡಿದೆ. ದಾನಿಶ್ ಜಗಳೂರು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ. ರಶ್ಮಿಕಾ ಮಂದಣ್ಣ, ಇನ್ನು ವಿಕ್ರಮ್ 20 ಲಕ್ಷ ರೂಪಾಯಿ ಸಹಾಯವನ್ನು ಮಾಡಿದ್ದಾರೆ. ಫಹದ್ ಫಾಜಿಲ್ 25 ಲಕ್ಷ ರೂಪಾಯಿ ಹಣವನ್ನು ನೀಡಿದ್ದಾರೆ. ನಯನತಾರಾ ದಂಪತಿ 20 ಲಕ್ಷ ರೂಪಾಯಿಯನ್ನು ಕೇರಳ ಸರ್ಕಾರಕ್ಕೆ ನೆರವಾಗಿ ನೀಡಿದ್ದಾರೆ. ತೆಲುಗು ಖ್ಯಾತ ನಟ ಅಲ್ಲು ಅರ್ಜುನ್ 25 ಲಕ್ಷ ರೂಪಾಯಿಯನ್ನು ನೀಡಿದ್ದಾರೆ. ಇಲ್ಲಿ ನೋಡಿ, ಬೇರೆ ಬೇರೆ ಸಿನಿಮಾ ಇಂಡಸ್ಟ್ರಿ, ಕೆಲವರು ಕನ್ನಡದಿಂದ, ಕೆಲವರು ತೆಲುಗು, ಕೆಲವರು ತಮಿಳು, ಕೇವಲ ಕೇರಳದ ನಟ ನಟಿಯರು ಮಾತ್ರವಲ್ಲ, ಬೇರೆ ಬೇರೆ ಭಾಷೆಯ ನಟ ನಟಿಯರು ಕೂಡ ನಾನಾಗಲೇ ಹೇಳಿದ ಹಾಗೆ ಭಾಷೆ ರಾಜ್ಯದ ಗಡಿಯನ್ನು ಮೀರಿ ವಯನಾಡ್ನಲ್ಲಿ ಸಂಭವಿಸಿರುವ ದುರಂತದ ಬಗ್ಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡುವ ಪ್ರಯತ್ನವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದಿಷ್ಟು ಕೇರಳದ ವಯನಾಡಿಗೆ ಸಂಬಂಧಪಟ್ಟ ಅಪ್ಡೇಟ್. ಆದರೂ ಕೂಡ ಬದುಕಿ ಬಂದಿದ್ದಾರೆ ಅಣ್ಣ ತಂಗಿ. ಆ ಇಂಟ್ರೆಸ್ಟಿಂಗ್ ಕತೆ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಅದೇ ಚೂರನ್ಮಲೆ, ಒಂದೇ ಕುಟುಂಬದ 3 ಜನ ಸಾವನ್ನಪ್ಪಿಟ್ರು. ಆದರೆ 40 ದಿನದ ಮಗು, ಈ ಮಗು ಭೂಮಿಯಲ್ಲಿ ಕಣ್ತೆರೆದು ಕೇವಲ 40 ದಿನ ಆದಾಗಲೇ ಈ ಘೋರ ದುರಂತವನ್ನು ನೋಡ್ಬಿಟ್ಟಿದೆ. 6 ವರ್ಷದ ಬಾಲಕ, ಇವರಿಬ್ಬರು ಕೂಡ ಬಚಾವಾಗಿದ್ದಾರೆ. ಮಗುವಿನ ತಾಯಿ ಕೂಡ ಆಶ್ಚರ್ಯಕರ ರೀತಿಯಲ್ಲಿ ಬಚಾವಾಗಿದ್ದಾರೆ. ಮನೆಗೆ ನೀರು ನುಗ್ಗಿದ್ದನ್ನು ನೋಡಿ
ಬಾಣಂತಿ ತಂಜೀರ ಎಚ್ಚೆತ್ತಿದ್ದಾರೆ. ಮನೆಗೆ ನೀರು ನುಗ್ತಾ ಇದೆ, ಇಲ್ಲೇ ಇದ್ರೆ ಪ್ರಾಣ ಉಳಿಸ್ಕೊಳ್ಳೋದು ಕಷ್ಟ ಅಂತ ಹೇಳಿ. ತಕ್ಷಣಕ್ಕೆ 40 ದಿನದ ಪುಟ್ಟ ಕೂಸು ಹಾಗೆ 6 ವರ್ಷದ ಮಗನನ್ನ ರಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಾಳೆ ತಾಯಿ. ಅಜ್ಜಿ ಮುತ್ತಾತನ ಜೊತೆ ಮನೆಯ ಮೇಲ್ಛಾವಣಿಗೆ ಬರ್ತಾರೆ. ಪ್ರವಾಹದ ರಭಸಕ್ಕೆ ಅಜ್ಜಿ ಮುತ್ತಾತ ಕಣ್ಣ ಎದುರಿಗೇನೆ ಕೊಚ್ಕೊಂಡು ಹೋಗ್ತಾರೆ. ಬಾಣಂತಿ ಕೈಯಲ್ಲಿ 40 ದಿನದ ಮಗು, ಇನ್ನೊಂದು ಕೈಯಲ್ಲಿ 6 ವರ್ಷದ ಪುಟ್ಟ ಮಗು. ಇಬ್ಬರೂ ಮಕ್ಕಳು ಕೂಡ ಕೈ ಜಾರಿ ಹೋಗ್ತಾ ಇದ್ರು. 40 ದಿನದ ಮಗುವನ್ನ ಹಾಗೂ ಹೀಗೂ ಮಾಡಿ ಕೈ ಹಿಡಿದು ಮೇಲಕ್ಕೆ ಎತ್ಕೊಳ್ತಾರೆ ತಂಜೀರ. ಆದರೆ ಆ 6 ವರ್ಷದ ಮಗ ಹಯಾನ್, ಆತ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಾನೆ. ಅದೃಷ್ಟವಶಾತ್ ಅನ್ನೋ ರೀತಿಯಲ್ಲಿ ಬಾವಿಯ ತಂತಿಯನ್ನ ಹಿಡಿದು ಬದುಕಿ ಉಳಿದಿದ್ದಾನೆ 6 ವರ್ಷದ ಹಯಾನ್ ಕೂಡ. ತನ್ನ 2 ಮಕ್ಕಳನ್ನ ಆ ಮೂಲಕ ರಕ್ಷಿಸಿಕೊಂಡು ತಾನೂ ಕೂಡ ಬಚಾವಾಗಿದ್ದಾರೆ ತಂಜೀರ. ಇಂಥ ಅನೇಕ ಮನಕಲುಕುವ ಕಥೆಗಳಿಗೆ ಸಾಕ್ಷಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ ವಯನಾಡಿನ ದುರಂತ.